श्री राम बोलो भारत माता की ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಸವನ ಬಾಗೇವಾಡಿ ಮಂಡಳದ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಸವನ ಬಾಗೇವಾಡಿ ಮಂಡಳದ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಸವನ ಬಾಗೇವಾಡಿ ಮಂಡಳದ ರಾಮನವಮಿ ಉತ್ಸವಕ್ಕೆ ಬಸವನ ಬಾಗೇವಾಡಿ ಮಂಡಳದ ರಾಮನವಮಿ ಉತ್ಸವಕ್ಕೆ ಒಂದೇ 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 ಒಂದು ದೇಶದೊಳಗ ಎರಡು ಧ್ವಜ, ಎರಡು ವಿಧಾನ ಮತ್ತು ಎರಡು ಪ್ರಧಾನಮಂತ್ರಿ ಮಾಡಕ್ ಆಗುದಿಲ್ಲ ಅಂತಕ್ಕಂಥ ಒಂದು ಘೋಷಣೆ ಹಾಕಿ ಆ ಮಂತ್ರಿ ಮಂಡಲ ಬಿಟ್ಕೊಂಡು ದೊಡ್ಡ ಸೈನ್ಯ ತಗೊಂಡು ಹೋಗಿ ಅಲ್ಲಿ ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡ್ಕೊಂತ ಮೊದಲು ಒಂದು ರಾಜಕೀಯ ಪಕ್ಷ ಬೇಕು ಅಂತ ಹೇಳಿ ಗುರುಜಿ ಅವ್ರ ಭೇಟಿ ಆದಾಗ ಒಂದು 14 ಜನ ಯುವಕರು ಕೊಟ್ಟವ್ರಿಗೆ. 14 ಜನ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸೇರಿ, RSS ಕಟ್ಟ ಸ್ವಯಂ ಸೇವಕರು ಅವರು 14 ಜನ ನುರಿತಂತ ಜಗನ್ನಾಥ ಜೋಶಿ ಅವ್ರು ಬರ್ಕೊಂಡವ್ರು ನಮ್ಮ ಕರ್ನಾಟಕದವರು 14 ಜನ ಯುವಕರನ್ನ ಕೊಟ್ಬಿಟ್ಟವ್ರು. ಆ 14 ಜನ ಕರ್ಕೊಂಡ್ಕೊಂಡು ಆ ಇಡೀ ದೇಶ ತುಂಬಾ ಭಾರತೀಯ ಜನಸಂಘ ತೆಗೆದು 1951 ಅದು ಅಕ್ಟೋಬರ್ ತಿಂಗಳೊಳಗೆ ಭಾರತೀಯ ಜನಸಂಘ ಹುಟ್ಟಲ್ಲ. ಅದರ ಗುರುತ ದೀಪ, ದೀಪ ಹಚ್ತಾವ, ದೀಪಾವಳಿ ನಾವು ಪಣತಿ ಚಿಹ್ನೆ ಇರ್ತಾವ ಭಾರತೀಯ ಜನಸಂಘ. ಅದು ಜನಸಂಘ ಹುಟ್ಟಿದ ಕೂಡಲೇ 51 ಹುಟ್ಟು 52 ಮಲ್ಲೆ ಪಾರ್ಲಿಮೆಂಟ್ ಚುನಾವಣೆ 47 ಸ್ವಾತಂತ್ರ್ಯ ಸಿಕ್ಕಿತ್ತು. 5 ವರ್ಷ ಚುನಾವಣೆ ಮಾಡಬೇಕು. 52 ಮಲ್ಲೆ ಪಾರ್ಲಿಮೆಂಟ್ ಚುನಾವಣೆ ಬಂದ್ರೆ ಅವಾಗ ಭಾರತೀಯ ಜನಸಂಘದ ಎಂಪಿಗಳು ಆರಿಸ್ಬಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ. 2 MP ಆರಿಸ್ಬೋದು ಜನಸಂಘದ ಫಸ್ಟ್ ಹುಟ್ಟಿದ 1 ವರ್ಷಕ್ಕೆ ಶಕ್ತಿ ವಿಚಾರ ಇಲ್ಲಿ ಮಾತಾಡ ಆರಿಸ್ಬಂದ್ರ ಆರಿಸ್ಬಂದ್ ಮುಂದಾಗ 57 ವಿರೋಧ ಪಕ್ಷ ಆಯ್ತು. ಭಾಳ ಹೋರಾಟ ಆಯ್ತವ ವಿರೋಧ ಪಕ್ಷ ಆಯ್ತು ಜನಸಂಘ ಅವಾಗ. ಆದ್ಮೇಲೆ ಇದು 75ಕ್ಕೆ ಏನ್ ಮಾಡಿದ್ರು ಇಂದಿರಾ ಗಾಂಧಿ ಅಲಹಾಬಾದ್ ಹೈಕೋರ್ಟ್ನಾಗ ನ್ಯಾಯ ಇತ್ತದು. ಪಾರ್ಲಿಮೆಂಟ್ ಚುನಾವಣೆಗೆ ನ್ಯಾಯ ಹಾಕ್ತಾರಲ್ಲ, MLA MP ಇರ್ತಾವ್ರು ಸ್ವತವ್ರು ನಮ್ಗೆ ವೋಟ್ ಸರಿ ಎಣಿಕೆ ಆಗಿಲ್ಲ ಅಥವಾ ನಮ್ಗೆ ವೋಟ್ ಸರಿಯಾಗಿ ಹಾಕ್ಸಿಲ್ಲ, ಲಂಚ ಕೊಟ್ಟಾರ, ಕುಡಿಯಾಕ ಕೊಟ್ಟಾರ, ಏನೋ ಮಾಡ್ಯಾರ ಅಂತೇಳಿ ಸಾಬೀತುಕೊಂಡು ರಾಜನಾರಾಯಣ ನಿಂತಿದ್ದ ಇಂದಿರಾ ಗಾಂಧಿ ಇರ್ತಾವ ಇಲ್ಲಿ ಅಲಹಾಬಾದ್ ಇದಕ್ಕೆ ಉತ್ತರ ಪ್ರದೇಶದಾಗ. ರಾಜನಾರಾಯಣ ಸೋತ ಶಾಣೆ ಮಾಡಿರ್ತಾವ. ಅವೇನ್ ಮಾಡ್ಬಿಟ್ಟ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಕೊಟ್ಟಾವ, ಈ ಚುನಾವಣೆ MP ಎಲೆಕ್ಷನ್ ಸರಿಯಾಗಿಲ್ಲ, ಇದನ್ನ ಎನ್ಕ್ವೈರಿ ಆಗಬೇಕು ಅರ್ಜಿ ಕೊಟ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ಟ 1974-75 ಏನು ಇಂದಿರಾ ಗಾಂಧಿ ಅವರು ಆರಿಸಿದ ಸರಿ ಇಲ್ಲ, ಮಂತ್ರಿ ಸ್ಥಾನ ಬಿಟ್ಟು ಕೊಡಬೇಕು ಅಂತ ಜಡ್ಜ್ಮೆಂಟ್ ಆಗ್ತಾವ. ಜಡ್ಜ್ಮೆಂಟ್ ಆದ್ಮೇಲೆ ಆಕೆ ಏನ್ ಮಾಡ್ಬಿಡ್ಲು, ಆಕಿ ಮಗ ಸಂಜಯ್ ಗಾಂಧಿ ಕರ್ಕೊಂಡು ಆಕಿ ಏನ್ ಮಾಡ್ಬಿಡ್ಲು, ದೇಶಕ್ಕೆ ಗಂಡಾಂತರ ಬಂತ ಹೇಳ್ಬಿಟ್ಲ. ಸುಳ್ಸುಕ್ಕೆ ದೇಶಕ್ಕೆ ಏನೇನು ಆಗಿದ್ದಿಲ್ಲ, ಆಕಿ ಕುರ್ಚಿ ಗಂಡಾಂತರ ಬೈತು, ಕುರ್ಚಿ ಗಂಡಾಂತರ ಬೈತು, ದೇಶಕ್ಕೆ ತೊಂದರೆ ಬಂತ ಹೇಳ್ಬಿಡ್ಲೆ. ಆ ಸಂವಿಧಾನ ತಗೊಂಡು ಕಲಬ ಐತೆ. ದೊಡ್ಡ ಯುದ್ಧ ಆಯ್ತಂದ್ರ, ದೊಡ್ಡ ಬರಗಾಲ ಬಿತ್ತಂದ್ರ, ಸರ್ಕಾರ ನಡೆಸೋದು ಆಗ್ಲಿಕ್ಕಂದ್ರ ಇಲೆಕ್ಷನ್ ಮಾಡಂಗಿಲ್ಲ. ಅವಾಗ ಸಂವಿಧಾನ ಬೆಳ್ಕೊಂಡು ಕಲಬಿಟ್ಟಾರ. ದೇಶಕ್ಕೆ ಗಂಡಾಂತರ ಬಂದಾಗ ಆರ್ಥಿಕವಾಗಿ ಬಹಳ ಹೀನಾದಂತ ಸಂದರ್ಭದೊಳಗೆ ಆ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಕ್ ಒಂದು ಹಾದಿ ಫಂಡಿಗೆ ಭೂಕಂಪ ಅಂತ ಥೈಲ್ಯಾಂಡ್ನಾಗ ಮ್ಯಾನ್ಮಾರ್ನಾಗ ಅಲ್ಲಿ ಎಮರ್ಜೆನ್ಸಿ ಸಾರಿದ್ರು ಅವ್ರು, ತುರ್ತು ಸಾರಿದ್ರು ಅವ್ರು. ಅಂತ ಸಂದರ್ಭ ಸಾರ್ಬೇಕಂತ ಐತರು. ಆಕೆ ಏನೂ ಸಂಬಂಧ ಆಗಿ ಕುರ್ಚಿ ಗಂಡಾಂತರ ಬಂತು, ಎಮರ್ಜೆನ್ಸಿ ಅಂತ ಸಾರ್ಕಂತ ರಾತ್ರಿ ಎಲ್ಲಾ ವಿರೋಧ ಪಕ್ಷದ ನಾಯಕರು ಅರೆಸ್ಟ್ ಮಾಡಿಬಿಟ್ಟು ಭಾರತೀಯ ಜನಸಂಘ ಸೇರಿ ಸಂಸ್ಥಾ ಕಾಂಗ್ರೆಸ್, ಪ್ರಜಾ ಸಮಾಜವಾದಿ ಪಾರ್ಟಿ, ಸ್ವತಂತ್ರ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಾ ವಿರೋಧ ಪಕ್ಷದ ನಾಯಕರು ರಾತ್ರಿ ಅರೆಸ್ಟ್ ಮಾಡಿಬಿಟ್ಟ ಇಂದಿರಾ ಗಾಂಧಿ 1975. ವಿಚಾರಣೆ ಏನೂ ಇಲ್ಲ, ಒಂದು ಜೈಲಿಗೆ ಇಟ್ಬಿಡ್ದ ಕಡೋಕೆ ಇಟ್ಟಾಗ ಅವಾಗ ನಾವು ಕೂಡ ದರ್ಗಾ ಜೈಲಿಗೆ ಒಂದು ತಿಂಗಳಿದ್ದೇವೆ. ಕೋಲಾರದ 45 ಸತ್ಯಾಗ್ರಹ ಮಾಡಿದ್ರು. ನಾವು ಸಣ್ಣ ಸಂಖ್ಯೆ ಮಾಡಿದ್ರು ಕೋಲಾರದ ಗೊತ್ತಿರಲಿಲ್ಲ. 45 ಸಂಖ್ಯೆ ಕರ್ನಾಟಕ ರಾಜ್ಯದೊಳಗೆ 1ನೇ ದಿವಸಕ್ಕೆ ಮಾಡಿ 45 ಸಂಖ್ಯೆ ಕೋಲಾರದಾಗ ಗೊತ್ತಿರಲಿಲ್ಲ. 5 ಮಂದಿ 4 ಮಂದಿ 10 ಮಂದಿ ಮಾಡ್ಯಾರ. ಬಾಗಲಕೋಟೆ ಬಿಜಾಪುರದಾಗಂತೂ ಒಂದು 4-5 ಮಂದಿನೂ ಮಾಡಿಲ್ಲ, ಗೊತ್ತಿರಲಿಲ್ಲ. ಜಮಖಂಡಿಯಾಗ ಒಂದು 2-3 ಮಂದಿ ಮಾಡಿಲ್ಲ. ಬಾಗಲಕೋಟೆ, ಗುಳೇದಗುಡ್ಡ, ಕಮತಿಗಿ, ಅಮೀನ್ಗಡ ಆ ಭಾಗದಾಗ ಒಂದಿಷ್ಟು, ಇಲ್ಲಿ ತಾಳಿಕೋಟೆ, ಬಾಗೇವಾಡಿ, ಕೋಲಾರ. ಬಿಜಾಪುರ ಸಿಟಿಯಾಗೂ ಸಂಘಟನೆ ಇದ್ದಿದ್ದಿಲ್ಲ. ಅವ್ರು 3 ಊರಾಗಿ ತಾಳಿಕೋಟೆ, ಬಾಗೇವಾಡಿ, ಕೋಲಾರ ಅಂತೂ 48 RSS ಹುಟ್ಟಿದ್ದ ಊರಾಗ. ಅವ್ರು ಸ್ವಾತಂತ್ರ್ಯಕ್ಕೆ 1 ವರ್ಷಕ್ಕೆ ಡಾಕ್ಟರ್ ಮಲ್ಲೇಶಪ್ಪ ಪಡಿಗೆ ಮಂತ್ರಿ ಕೂಡಿಗಾರ ಅವ್ರು ಹುಟ್ಟಿರ್ತಕ್ಕಂಥ ಅವಶೇಷ ನಾವೆಲ್ಲ. ಅವಾಗ ನಾವು ಇಲ್ಲಿ 45 ಮಂದಿ ಮಾಡಿ ಬುಧವಾರ ಸಂತಿ ದಿವಸ ಆ ಗಾಬಾಗಿ PS ಆಗಿಲ್ಲ, ನೆಗೆದು ಒತ್ತಡ ಬಂದ ಭಾಳ ಮಂದಿ ಒಯ್ಯಬೇಡ ಅಂತೇಳಿ ಬೇದ ಕೂಡ ಸಣ್ಣ ಕೋಲಾರಂತ ಊರಾಗ 45 ಮಂದಿ ಮಾಡ್ತಾರೆ. ಬೆಂಗಳೂರು ಸಿಟಿಯಾಗ ಮಾಡಂಗಿಲ್ಲ 45 ಮಂದಿ. ದನ ಕಾಯ್ತು, ಕತ್ತಿ ಕಾಯ್ತು, ಸಸ್ಪೆಂಡ್ ಮಾಡಕೊಟ್ರ PS ಆಗಿ. ಹೀಗಾಗಿ ಬೆಳಸನ ಗುದ್ದಾಡ ಅವ್ರ ತಂದೆ ತಾಯಿಗಳು ಕರೆಸಿ ನಾಳೆ ನಿಮ್ಮ ಮಕ್ಕಳು ಹೋದ್ರೆ ಎಲ್ಲಿರ್ತಾರೆ ಗೊತ್ತಿಲ್ಲ, ಹೊಳೆ ಬರಾಗಿಲ್ಲ, ಅವರು ನೌಕರಿ ಹತ್ತಾಗಿಲ್ಲ, ಹೀಗೆ ಅಂಜಿಕೆ ಹಾಕಿ ಒಂದು 40 ಮಂದಿ ಹೊರಗೆ ಹೋದ್ರೆ ನಾವು ಒಂದು 5 ಮಂದಿ ಹೋದ್ರು ಅಂತ ಹೇಳಿದೆವು. 5 ಮಂದಿ ಹೋಗಿಲ್ಲ ಅಂತ ಹೇಳಿದೆವು. 5 ಮಂದಿ ಮಾತ್ರ ತರಗತಿ ಕಳಿಸಿದ್ರು. 30 ತಿಂಗಳು ಶಿಕ್ಷೆ ಆಗಿತ್ತು ನಮ್ಮ BR ವಾಜಪೇಯಿ ಅವರಿಗೆಲ್ಲ 18 ತಿಂಗಳು ಶಿಕ್ಷೆ ಆಗಿತ್ತು. MS ಇಳ್ಕಲ್ ಒಂದು 14 ಮಂದಿ, ಉಳಿದುಕೊಟ್ಟು ರಾಜಶೇಖರ್ ಶಿವ ಮಾನ್ಯ MLA ಅವರು ನಮ್ಗೆ 10-11 ಸಣ್ಣ ಮೀಟರ್ ಹುಡುಗಿರ್ತಾವ, ಅವನು ಜೈಲಿಗೆ ಹೋಗಿರ್ತಾವ ನಮ್ಮ ಜೊತೆ ಎಮರ್ಜೆನ್ಸಿ ಒಳಗೆ. ಇಷ್ಟೇ ಮಂದಿ ಅವ್ರು ಜೈಲಾಗಿದ್ದವ್ರು ಅವಾಗೆಲ್ಲ. ಹೀಗಾಗಿ ಅವಾಗ ಆ ಜೈಲಿನಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ನಾಯಕರು ಚರ್ಚೆ ಮಾಡಿದ್ರು. ಹಿಂಗಾದ್ರೆ ಕಾಂಗ್ರೆಸ್ ಕೈ ಕಟ್ಟಕ್ಕೆ ಆಗುದಿಲ್ಲ, ನಾವು ಜನಸಂಘದವರು ಅರೆಸ್ಟ್ ಆದ 100 ಮಂದಿ 90 ಮಂದಿ ಭಾರತೀಯ ಜನಸಂಘದವ್ರು.
100 ಮಂದಿ ಜೈಲಿಗೆ ಹೋಗಿದ್ರು, 90 ಮಂದಿ ಭಾರತೀಯ ಜನಸಂಘದವರು, 10 ಮಂದಿ ಉಳಿದ ಪಾರ್ಟಿ ಸೇರಿ, 10 ಮಂದಿ ಉಳಿದ ಪಾರ್ಟಿ ಸೇರಿ ತಿಳ್ಕೊಂಡೆ ಅಂದ್ರೆ ಲೆಕ್ಕಕ್ಕೆ ಎಲ್ಲ ಕೆಲಸ ನಾವು ಮಾಡೋದು, ಭೂಗಂತ ಎಲ್ಲ ಹೋರಾಟ ಮಾಡೋದು. ಹಿಂಗಾಗಿ ಅದನ್ನೆಲ್ಲ ಕೂಡಿ ಅವ್ರು ಜಯಪ್ರಕಾಶ್ ನಾರಾಯಣ ಅಂತಕ್ಕ ಬಿಹಾರದಾಗ ಒಬ್ಬ 2ನೇ ಮಹಾತ್ಮ ಗಾಂಧಿ ಅಂತಾರ, ಅಲ್ಲಿ ಹುಟ್ಟಿ ಬೆಳೆದ ಅವರು ಮುಂದೆಲ್ಲ ದೊಡ್ಡ ಕ್ರಾಂತಿ, ಕಾಂಗ್ರೆಸ್ ದೊಡ್ಡ ಕ್ರಾಂತಿ ಮಾಡಿದ್ರು. JP ಚಳವಳಿ ಹೆಸರು ಐತದ ಇತಿಹಾಸದಾಗ. ಹಿಂಗಾಗಿ ಅವ್ರ ಅಂಡರ್ದೊಳಗೆ LSS ಅಂತ ಮಾಡಿದೆ ಅವ್ರು, ಲೋಕ ಸಂಘರ್ಷ ಸಮಿತಿ. RSS ನಡ್ಸಕ್ ಬರ್ತಿದ್ದಿಲ್ಲ, ಅವ್ರು ಬ್ಯಾನ್ ಆಗಿತ್ತು, ಅವ್ರು ಶಾಖೆ ನಡ್ಸಕ್ ಬರ್ತಿದ್ದಿಲ್ಲ. ಲೋಕ ಸಂಘರ್ಷ ಸಮಿತಿ ಅಂತ ಮಾಡಿ ಆ ಎಲ್ಲ ಹೋರಾಟಗಳನ್ನು ಮಾಡಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಎಲ್ಲ ಸೇರಿ ನಿಮ್ಮ ಪಕ್ಷ ವಿಸರ್ಜನೆ ಮಾಡಬೇಕು, ಒಂದು ಹೊಸ ಪಕ್ಷ ಕಟ್ಟಬೇಕಂತ ನಿರ್ಣಯ ಆಯ್ತು. ಅದೆಲ್ಲ ಒಪ್ಪಿಗೆ ಆಯ್ತು. 1977ಕ್ಕೆ ಜನತಾ ಪಕ್ಷ ಹುಡ್ತಾವ, ಜನಸಂಘ ಸೇರಿ ಜನತಾ ಪಕ್ಷ ನೇಗಿಲಿ ಹೊತ್ತು ರೈತನ ಚಿನ್ನ. ಎಷ್ಟು ಮಂದಿ ಗೊತ್ತೈತೆ ಚಿನ್ನ? ಗೊತ್ತೈತಿ, ನೇಗಿಲಿ ಹೊತ್ತು ರೈತನ ಚಿನ್ನ. ಅವಾಗ ಜನತಾ ಪಕ್ಷ ಹುಟ್ಟು ಸೀಟ್ ಹಂಚಿಕೆ ಮಾಡ್ಕೊಂಡು ಅವೆಲ್ಲ ಕೂಡ ದೊಡ್ಡ ಸಂಖ್ಯೆ ಒಳಗೆ ಕಾಂಗ್ರೆಸ್ ಧೂಳಿಪಟ ಆಗಿ ಹೆಂಗೆ ಮಾತಾಗಿತ್ತಲ್ಲ 14 ಅಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶದಾಗ 1-2 MP ಬಿಡಲಿಲ್ಲ. ಇಂದಿರಾ ಗಾಂಧಿ ಅವರು ಅನಿವಾರ್ಯವಾಗಿ ಅಮೆರಿಕಾದೆಲ್ಲ ಒತ್ತಡ ಬರ್ತಾವ, ನೀವು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿರಿ, ರೇಡಿಯೋ ಕೇಳು ಶುದ್ಧವಾಗಿಲ್ಲ, ಪೇಪರ್ ಶುದ್ಧವಾಗಿಲ್ಲ, ಅದಕ್ಕೆ ನೀವು ಎಲೆಕ್ಷನ್ ಮಾಡ್ಲಿಕ್ಕಂದ್ರೆ ನಿಮ್ಗೆ ಯಾವ ಸಹಾಯ ಕೊಡಂಗಿಲ್ಲ ಅಂತ ಹೇಳಿದ್ರು. ಇವರು ಗೋಧಿ ಸರಿ ಇರ್ತಿದ್ದಿಲ್ಲ ಮನೆ, ಅಮೆರಿಕ ಗೋಧಿ ಕೊಟ್ಟರೆ ತಿನ್ಬೇಕು ನಾವೆಲ್ಲ, ಅಮೆರಿಕ ಹಾಲಿ ಕುಡಿ ಸಾಲಿಗೆ ಬರ್ಬೇಕವ ಅಂತ ಒಂದು ಕೆಟ್ಟ ಆಡಳಿತವನ್ನು ಕಾಂಗ್ರೆಸ್ ಮಾಡಿರ್ತಾವ. ಹಿಂಗಾಗಿ ಅದನ್ನ ಯಾರು ಆ ದೇಶಕ್ಕೆ ಯಾರು ಹೇಳಿದ್ರು ಅಂದ್ರೆ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ. ಈಗ ಹೆಸರು ಕೇಳ್ತಾ MP ಅಲ್ಲ, ತಮಿಳುನಾಡು ಅವರು. ಅವಾಗ ಡ್ರೆಸ್ ಬೇರೆ ಹಾಕೊಂಡು ಈ ದೇಶ ಬಿಟ್ಟು ಆ ದೇಶಕ್ಕೆ ಹೋಗಿ ಈ ಇಂಡಿಯಾದ ನಮ್ಮ ದೇಶದಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ ಏನ್ ಮಾಡಕತ್ತಿದ್ರು ಎಲ್ಲ ಹೇಳಿದ ಮೇಲೆ ಯುರೋಪ್ ದೇಶದ ಕಂಡದ ಎಲ್ಲಾ ದೇಶಗಳು ಇದಕ್ಕೊಂದು ಪೈಸೆ ನಾವು ಕೊಡಂಗಿಲ್ಲ ಅಂತ ಹೇಳ್ಬಿಟ್ರು ಅವ್ರು. ಅವಾಗ ಅನಿವಾರ್ಯವಾಗಿ 77ಕ್ಕೆ ಇಂದಿರಾ ಗಾಂಧಿ 18 ತಿಂಗಳ ನಂತರ ಎಮರ್ಜೆನ್ಸಿ ಏನ್ ತಕೊಂಡ ಇಲೆಕ್ಷನ್ ಘೋಷಣೆ ಮಾಡಿದ್ರು. ಇಲೆಕ್ಷನ್ ಪೂರ್ಣ ಇಂದಿರಾ ಗಾಂಧಿ ಸೇರಿ ಎಲ್ಲರೂ ಸೋತು ಹೋಗ್ಬಿಟ್ರು. ಇಲ್ಲಿ ಕರ್ನಾಟಕದಾಗ ಮಾತ್ರ ಕಾಂಗ್ರೆಸ್ ಬರ್ತಾವ. ಯಾಕಂದ್ರೆ ದೇವರಾಜ್ ಅರಸಿ ಮುಖ್ಯಮಂತ್ರಿಯಿಂದ ಅವ್ರ ಶ್ರಮದಿಂದ ಇಲ್ಲಿ ಪೇಮೆಂಟ್ ಆಕ್ಟ್ ತಂದಿದ್ದಾವೆ. ಹಿಂಗಾಗಿ ಅವನಿಂದ ಇಲ್ಲಿ ಕಾಂಗ್ರೆಸ್ ಬರೆಯೋದು ಉಳಿತು. ಅಲ್ಲೆಲ್ಲ ಧೂಳಿಪಟ ಆಗಿತ್ತು. ಅವಾಗ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆದರು, ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶ ಮಂತ್ರಿ ಆದರು, LK ಆದ್ವಾನಿ ಅವರು ವಾರ್ತಾ ಮಂತ್ರಿ ಆದರು. ಹಾಗೆ ಆಡಳಿತ ಮಾಡಿದ್ರು. ಅಲ್ಲಿ ಬಂದ ಕೂಡಲೇ ಮತ್ತೆ ಕೆಲವು ಜನ ಅದು ಸಹಿಸ್ಕೊಳಕ್ ಆಗಲಿಲ್ಲ. ಒಂದು 2 ವರ್ಷ ಆಗಿತ್ತು. 77 ಮತ್ತು 78, 79 2 ವರ್ಷ ಆಗಿದ್ದಿಲ್ಲ. 2 ವರ್ಷದೊಳಗೆ 3 ಸದಸ್ಯರ ಸಿದ್ಧಾಂತ ತಂದ್ಬಿಟ್ರು ಅವರು. ಅಂದ್ರೆ ಯಾರು ಜನತಾ ಪಕ್ಷದ MLA ಆಗ್ಯಾರ, MP ಆಗ್ಯಾರ ಮತ್ತು ಅವ್ರು ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೋಗ್ಬಾರ್ದು. ಇದು ರಷ್ಯಾದ ಕೆಲವೊಂದು ಕಮ್ಯುನಿಸ್ಟ್ ಸಿದ್ಧಾಂತ ಇದ್ದವರು ಆ ಸರ್ಕಾರದಾಗ ಕೂಡಿದ್ರು ಕೆಲವು ಜನ. ಅವರು ಅದನ್ನ ತಕರಾರು ತೆಗೆದ್ರು. ಯಾರು ಇವತ್ತು ಈ ಮಂತ್ರಿ ಆಗ್ಯಾರ ವಾಜಪೇಯಿ ಅಂತ ಅವರು MLA MP ಆಗ್ಯಾರ, ಅವ್ರು ಯಾರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೋಗಬಾರ್ದು ಇವತ್ತಿಂದ. ಅಂದ್ರೆ ನಾವು ನಿಮ್ಮ ಜೋಡಿ ಇರ್ತೀವಿ ಅಂತ ಹೇಳಿದ್ರು. ಸುಮ್ಮನೆ ಜನ ತೆಗೆದ್ಬಿಟ್ರು. ಅದು ತೆಗೆದು ಕೂಡ ವಾಜಪೇಯಿ ಅವರು ಹೇಳಿದ್ರು ಮತ್ತು ಅದ್ವಾನಿ ಅವರು ಹೇಳಿದ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯ ಪಕ್ಷ ಅಲ್ಲ ಅದು. ಅಲ್ಲಿ ತಯಾರದವ್ರು ಯಾವ ಬೇಕಾದ್ರೂ ಹೋಗ್ಬೋದು. ಇಂಥಲ್ಲಿ ಹೋಗೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರಿಗೂ ಹೇಳಂಗಿಲ್ಲ. ಈ BJP ಹೋಗ್ಬೋದು, ಜನಸಂಘಕ್ಕೆ ಹೋಗೋದು ಹೇಳಂಗಿಲ್ಲ. ಅವ್ರು ಮರ್ಜಿ ಅದು. ರಾಷ್ಟ್ರ ಕಟ್ಟಾಕ ಒಂದು ಒಳ್ಳೆಯ ವಿಚಾರಗಳು ಮಾತ್ರ ನಾವು ಕೊಡ್ತೇವೆ ಅಲ್ಲಿ. ಅದಕ್ಕೆ ನಮ್ಮ ಮಾತು ಸಂಸ್ಥೆ ಐತಿ. ನಾವು ಬೇಕಾದ್ರೆ ಜನತಾ ಪಕ್ಷ ಬಿಡ್ತೀವಿ, RSS ಬಿಡಂಗಿಲ್ಲ ಅಂತ ತಿಳ್ಕೊಂಡು ವಾಜಪೇಯಿ ಅವರು ಅದ್ವಾನಿ ಅವ್ರು ಬಿಟ್ಟು ಹೊರಗೆ ಬಂದ್ರು. ಹೊರಗೆ ಬಂದಾಗ ಮೊರಾರ್ಜಿ ದೇಸಾಯಿ ಸರ್ಕಾರ ಹೋಗ್ಬಿಡ್ತು. ಹೊಸ ಪಕ್ಷ ಕಟ್ಟಬೇಕು ಅನಿವಾರ್ಯ. ಅವಾಗ ಹುಟ್ಟಿರ್ತಕ್ಕಂಥದ್ದು ಏಪ್ರಿಲ್ 4ನೇ ತಾರೀಕು ಬಾಂಬೆದೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲೇ ಅಧ್ಯಕ್ಷರಾಗಿ ಕಮಲದ ಗೋಚರಿಸಿನ ಪಾಠ ಹುಟ್ಟಿರ್ತಕ್ಕಂಥ ಇತಿಹಾಸ ಗೊತ್ತಾಗ್ತಾ. ಸ್ವಲ್ಪ ಗೊತ್ತಿರ್ಬೇಕು ನಮಗೆಲ್ಲ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೆನಪಾಗೋದು ನಿಮಗೆಲ್ಲ ಸ್ವಲ್ಪ ನೆನಪಿಟ್ಕೋಬೇಕು ಹೇಗೆ ಪತ್ರ ಇತಿಹಾಸ. ಹಿಂಗಾಗಿ ಭಾರತೀಯ ಜನತಾ ಪಾರ್ಟಿ 80 ಇಸ್ವಿಯೊಳಗೆ ಬಾಂಬೆದೊಳಗೆ ಕಮಲದ ಚಿಹ್ನೆಯೊಂದಿಗೆ ಉದಯ ಆಯಿತು. ಮೊದಲೇ ಅಧ್ಯಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವತ್ತಿನ ಅಧ್ಯಕ್ಷ JP ನಡ್ಡಾ ಅದಾರ. ಅದ್ರ ಮಧ್ಯದಲ್ಲಿ ಸಾಕಷ್ಟು ಜನ ಅಧ್ಯಕ್ಷ ಆಗಿ ಹೋಗಿದ್ದಾರೆ. ಅವರೆಲ್ಲರ ಒಂದು ಹೋರಾಟದ ಫಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದೊಳಗೆ ಇವತ್ತು 11 ವರ್ಷ ಆಗ್ಬತ್ತು, 11 ವರ್ಷ ಜಾಸ್ತಿ ಆಯ್ತು. ಇವತ್ತು ಪ್ರಧಾನಮಂತ್ರಿಯಾಗಿ ಮೋದಿ ಅವರು, ಗುಜರಾತ್ ಮುಖ್ಯಮಂತ್ರಿಯಾಗಿ 15 ವರ್ಷ. ಈ ರೀತಿ ಒಂದು ಆಡಳಿತ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿದ್ದೇವೆ. ಅಂದ್ರೆ ಇದು ಅವಾಗ ಹೆಂಗಿತ್ತು ಅಂತ ತಿಳ್ಕೊಬೇಕು ನೀವೆಲ್ಲ. ಅಂದ್ರೆ ಎಲ್ಲೂ ಹೋಗಾಕ ಆಗ್ತಿದ್ದಿಲ್ಲ, ಎಲ್ಲೋ ₹1 ಆಗ್ತಿದ್ದಿಲ್ಲ, ನಡ್ಕೋತ ಹೋಗ್ಬೇಕು. ಎಲ್ಲೋ ಊರಿಗೆ ಒಂದು ಸೈಕಲ್ ಇರ್ತಿದ್ವು, ಊರಿಗೆ ಒಂದು ಸೈಕಲ್ ಇರ್ತಿದ್ವು. ಆ ಸೈಕಲ್